ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ತಂದಿದ್ದೀನಿ. ಅದು ಏನು ಅಂದ್ರೆ ತುಂಬಾ ಸಿಂಪಲ್, ಇದು ಎಲ್ಲರೂ ಮಾಡ್ಕೋಬಹುದು. ಮನೆಯಲ್ಲಿರೋ ಒಂದು ಇಂಗ್ರೀಡಿಯೆಂಟ್ ಇಂದ ಮಾಡ್ಕೋಬೇಕಾಗಿರೋದು. ಸೊ ಸುಮಾರು ದಿನಗಳಿಂದ ನಮಗೆ ಹಣ ಬರ್ತಾನೆ ಇಲ್ಲ ಮೇಡಮ್, ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ, ಏನೇನೋ ಟಿಪ್ಸ್ ಪ್ರಯೋಗ ಮಾಡ್ತಿದ್ದೀವಿ, ಆದರೂ ನಮಗೆ ಹಣ ಅನ್ನೋದು ಬರ್ತಿಲ್ಲ, ಬರ್ತಾ ಇದ್ರು ನಿಲ್ತಾ ಇಲ್ಲ. ಇದಕ್ಕೆ ಖರ್ಚಿಲ್ಲದೆ ನಮ್ಗೆ ಏನಾರೆ ಟಿಪ್ಸ್ ಹೇಳ್ತೀರಾ ಅಂತ ಕೆಲವರು ನನಗೆ ಕಾಮೆಂಟ್ ಮಾಡಿದ್ದಾರೆ. ಸೊ ಖರ್ಚಿಲ್ಲದೆ ಸಹ ನೀವು ಹಣವನ್ನು ಅಟ್ರಾಕ್ಟ್ ಮಾಡಬಹುದು ನಮ್ಮ ಮನೆಯಲ್ಲಿರೋ ಒಂದು ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಇಂದ. ಅದು ಏನು ಅಂತ ಹೇಳ್ತೀನಿ. ಸೊ ವಿಡಿಯೋ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇಲ್ಲಿ ಹೇಳ್ತಾ ಇರೋದು. ಸ್ಕಿಪ್ ಮಾಡಿ ನೋಡೋದ್ರಿಂದ ಅದು ಪ್ರಾಸೆಸ್ ಯಾವ ತರ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗೋದಿಲ್ಲ. ತುಂಬಾ ಸಿಂಪಲ್ ಅಂದ್ರೆ ಸಿಂಪಲ್. ನಮ್ಮ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಜನಕ್ಕಂತೂ ನಮ್ಮ ವಿಡಿಯೋಸ್ನ ಶೇರ್ ಮಾಡೋದು ಮರೆಯಕ್ಕೆ ಹೋಗ್ಬೇಡಿ. ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ಹೇಳ್ತೀನಿ. ಇದು ಸುಮಾರು ನಾವು ಅಡುಗೆಯಲ್ಲಿ ಬಳಸ್ತಾ ಇರ್ತೀವಿ. ತುಂಬ ಸುಗಂಧ ಪರಿಮಳವಾದ ಒಂದು ಇಂಗ್ರೀಡಿಯೆಂಟ್ ಇದು. ಟ್ರೆಡಿಷನಲ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ಹೋಮ ಹವನಗಳಲ್ಲಿನೂ ಯೂಸ್ ಮಾಡ್ತಾ ಇರ್ತೀವಿ, ಪೂಜೆಗೂ ಯೂಸ್ ಮಾಡ್ತೀವಿ, ಅಡುಗೆಗೂ ಯೂಸ್ ಮಾಡ್ತೀವಿ, ಕೊನೆಗೆ ಇದನ್ನ ಮಾಟ ಮಂತ್ರಕ್ಕೆ ಸಹ ಯೂಸ್ ಮಾಡ್ತಾರೆ. ವಶೀಕರಣಗಳಿಗೆ ಇಂಥದಕ್ಕೆಲ್ಲಾನು ಯೂಸ್ ಮಾಡ್ತಾರೆ. ಒಳ್ಳೇದಕ್ಕೂ ಯೂಸ್ ಮಾಡ್ತಾರೆ, ಕೆಟ್ಟದಕ್ಕೂ ಯೂಸ್ ಮಾಡ್ತಾರೆ. ಒಂದು ಬೇರೆ ಒಂದು ವ್ಯಕ್ತಿಯ ಪ್ರೀತಿ ಪಡೆಯೋದಕ್ಕಾಗಬಹುದು, ಅಥವಾ ಅದೇ ಹೇಳನಲ್ಲ ವಶೀಕರಣ ಮಾಡ್ಕೊಳ್ಳೋದು, ಇಂಥದಕ್ಕೆಲ್ಲಾನು ಇದನ್ನ ಬಳಸ್ತಾರೆ. ಆದ್ರೆ ನಮ್ಗಿಲ್ಲಿ ಬೇಕಾಗಿರೋದು ಹಣ. ನಮ್ಮಲ್ಲಿ ಹಣ ಇದ್ರೆ ಎಲ್ಲ ಇರುತ್ತೆ ಮೇಡಮ್ ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾರೆ. ಸೊ ಆ ಹಣವನ್ನ ಹೇಗೆ ಸಿಂಪಲ್ ಆಗಿ ಅಟ್ರಾಕ್ಟ್ ಮಾಡ್ಕೊಳೋದು, ಅಟ್ರಾಕ್ಟ್ ಮಾಡ್ಕೊಂಡ್ರು ನಿಮ್ಮ ಬಳಿ ನಿಲ್ಲೋ ತರ ಮಾಡೋದು ಹೇಗೆ ಅನ್ನೋದು ಈ ವಿಡಿಯೋನಲ್ಲಿ ಹೇಳ್ತೀನಿ ನಾನು. ಸೊ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗಾಗಲೇ ನಾನು ಈ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಸುಮಾರು ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಅದು ಏನು ಅಂದ್ರೆ ಲವಂಗ. ಈ ಲವಂಗ ಹೂವು ಇರುವಂತ ಲವಂಗವನ್ನ 3 ತಗೋಬೇಕು, ಚೆನ್ನಾಗಿರ್ಬೇಕು. 3 ಲವಂಗವನ್ನ ತಗೊಂಡು ಈ ರೀತಿ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಹಿಂಗೆ ಕ್ಲೋಸ್ ಮಾಡ್ಕೊಳ್ಳಿ. ಇದು ಬಲಗೈಯಲ್ಲಿ ಬೇಕಿದ್ರು ಇಟ್ಕೋಬಹುದು, ಎಡಗೈಯಲ್ಲಿ ಬೇಕಿದ್ರು ಇಟ್ಕೋಬಹುದು. ಈ ರೀತಿ ನಿಮ್ಮ ಬಲಗೈಯಲ್ಲೇ ಇಟ್ಕೊಳ್ಳಿ. ಹಿಂಗೆ 3 ಹೂವು ಇರೋವಂಥ ಲವಂಗ ತಗೋಬೇಕು. ಏನು ಡ್ಯಾಮೇಜ್ ಆಗಿರಬಾರ್ದು, ಮುರಿದಿರಬಾರ್ದು, ಹೂವು ಉದುರಿರಬಾರ್ದು ಅಂಥದ್ದೊಂದನ್ನು 3 ತಗೊಂಡು ಈ ರೀತಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಹಣ ಪ್ರವಾಹ ಕೊಡುವ ಒಂದು ಮಸಾಲೆ ಇಂಗ್ರೀಡಿಯೆಂಟ್, ಒಂದು ಪದಾರ್ಥ. ಸೊ ನನಗೆ ಇದು ಹಣವನ್ನ ಮತ್ತೆ ಗೋಲ್ಡ್ ಅಂದ್ರೆ ಚಿನ್ನವನ್ನ ಮತ್ತೆ ಸಂಪತ್ತನ್ನ ತಂದು ಕೊಡ್ತದೆ ಅಂತ ಈ ರೀತಿ ನೀವು 7 ಸರಿ ಹೇಳ್ಕೊಬೇಕಾಗ್ತದೆ. 7 ಬಾರಿ ಈ ರೀತಿ ಹೇಳದ್ಮೇಲೆ ಇದನ್ನ ಓಪನ್ ಮಾಡಿಬಿಟ್ಟು ಏನು ಅನ್ನೋದು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ಈ ಒಂದು ಲವಂಗ ಅಂದ್ರೆ ಈ ಒಂದು ಮಸಾಲೆ ಪದಾರ್ಥ, ಏನ್ ಮಸಾಲೆ ಪದಾರ್ಥ ಇದು? ನಮಗೆ ಸಂಪತ್ತನ್ನು ತಂದು ಕೊಡುವ ಮಸಾಲೆ ಪದಾರ್ಥ ಇದಾಗಿದೆ. ಇದು ನನಗೆ ಹಣ, ಚಿನ್ನ, ಸಮೃದ್ಧಿಯನ್ನು ತಂದುಕೊಡುತ್ತೆ, ಸಂಪತ್ತನ್ನು ತಂದುಕೊಡುತ್ತೆ. ಈ ರೀತಿ ಹೇಳ್ಕೊಳ್ಳಿ. ಈಗ ಓಪನ್ ಮಾಡಿದ್ಮೇಲೆ ನನ್ನ ಒಂದು ಏಳಿಗೆ ಅಂದ್ರೆ ಗ್ರೋತ್ ಅನ್ನೋದು ಆಗುತ್ತೆ. ಈ ಒಂದು ಮಸಾಲೆ ದಿನಸಿನಿಂದ, ಈ ಲವಂಗದಿಂದ ನನಗೆ ಗ್ರೋತ್ ಅನ್ನೋದು ಆಗುತ್ತೆ. ಹಣ ಯಾವಾಗಲೂ ಹರಿದು ಬರ್ತಾ ಇರುತ್ತೆ ನನ್ನ ಅಕೌಂಟಿಗೆ ಅಥವಾ ನನ್ನ ಪಾಕೆಟ್, ನಮ್ಮ ಮನೆಗೆ. ಸಮೃದ್ಧಿ ಅನ್ನೋದು ವೃದ್ಧಿ ಆಗ್ತದೆ, ನಾನು ಮನಸ್ಫೂರ್ತಿಯಾಗಿ ನಂಬ್ತಿದ್ದೀನಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ, ಥ್ಯಾಂಕ್ ಯು ಲವಂಗಗೂ ಸಹ ಥ್ಯಾಂಕ್ಸ್ ಹೇಳಿ. ಇವಾಗ ಇದನ್ನ ಏನ್ ಮಾಡಬೇಕು? 7 ಟೈಮ್ಸ್ ಹೇಳ್ಕೊಬೇಕು. ಕಂಪಲ್ಸರಿ 7 ಟೈಮ್ ನಿಮ್ಮ ವಿಶ್ನ ಹೇಳ್ಕೊಬೇಕು. ಇದನ್ನ ಇವಾಗ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಬೇಕು. ನಿಮ್ಮ ವ್ಯಾಲೆಟ್ ಅಥವಾ ಪ್ಯಾಕೆಟ್ ಅಲ್ಲಿ ಇಟ್ಬಿಟ್ಟು, ಅಥವಾ ನೀವು ಹಣ ಎಲ್ಲಿಡ್ತೀರೋ ಅಲ್ಲಿ ಇಟ್ಕೊಂಡು ಇದನ್ನ 7 ದಿನ ನೀವು ಇದೇ ಮಾತನ್ನ ಹೇಳ್ತಾರೆ. ಈ ಲವಂಗ ಅನ್ನೋದು 7 ಸರಿ ಹೇಳ್ಬೇಕು, 7 ದಿನ ಹೇಳ್ಕೊಬೇಕು. 7 ಡೇಸ್ ಅಲ್ಲಂತೂ ನಿಮ್ಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ನಿಮ್ಮ ಹತ್ರ ಹಣನೇ ಇಲ್ಲ ಅಂದ್ರೆ ಹಣ ಬರೋದಕ್ಕಾದ್ರೂ ಶುರು ಆಗುತ್ತೆ, ಅಥವಾ ಆಲ್ರೆಡಿ ನಿಮ್ಗೆ ಸೋರ್ಸಸ್ ಇದ್ರೆ ಅದು ಮತ್ತಷ್ಟು ಜಾಸ್ತಿ ಆಗಿ ನಿಮ್ಮ ಹತ್ರ ಹಣ ನಿಲ್ಲಕ್ಕೆ ವ್ಯವಸ್ಥೆ ಆಗುತ್ತೆ. ಈ ರೀತಿ ಈಗ ಹೇಳದ್ನಲ್ಲ, ಸಿಂಪಲ್ ಸೆಂಟೆನ್ಸ್ ಇದು. ಅದನ್ನು 7 ಟೈಮ್ಸ್ ಹೇಳ್ಕೊಳ್ಳಿ. 7 ಡೇಸ್ ಮಾಡಿ ನೋಡಿ. 7 ಡೇಸ್ ಒಳಗಡೆನೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ಅಷ್ಟು ಚಮತ್ಕಾರಿಯಾಗಿ ಕೆಲಸ ಮಾಡೋ ಒಂದು ಲವಂಗ ಇದು. ನೋಡ್ಲೋದಕ್ಕೆ ತುಂಬಾ ಸಿಂಪಲ್ ಆಗಿದ್ರು ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಒಂದು ವ್ಯಾಲೆಟ್ ಅಲ್ಲಿ ಹಾಕೊಳ್ಳೋದ್ರಿಂದ ವ್ಯಾಲೆಟ್ ಎಲ್ಲ ಸುಗಂಧ ಪರಿಮಳವಾಗಿರುತ್ತೆ. ಆವಾಗ ಏನಾಗುತ್ತಂದ್ರೆ ನಮ್ಮ ಒಂದು ಪರ್ಸ್ ನಾವು ತೆಗೆದು ಕ್ಲೋಸ್ ಮಾಡೋವಾಗೆಲ್ಲ ನಮಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಅನ್ನೋದು
ನಾವು ತಗೊತೀವಿ. ಆವಾಗ ಹಣ ಅನ್ನೋದು ಖರ್ಚಾಗೋದು ಸಹ ಕಡಿಮೆ ಆಗುತ್ತೆ ಇದು ನಮ್ಮ ವಾಲೆಟಲ್ಲಿದ್ದರೆ. ಸೊ ಇದನ್ನು ಹಾಗೆ ಒಂದು ಚಿಕ್ಕ ಪೇಪರಲ್ಲಿ ಫೋಲ್ಡ್ ಮಾಡಿಡ್ಬೋದು, ಅಥವಾ ಹಾಗೆ ಹಾಕ್ಕೋಬೋದು. ಜಿಪ್ ಅನ್ನೋದು ಇರುತ್ತಲ್ವ, ಆ ರೀತಿ ಹಾಕಿಬಿಟ್ರೆ ತುಂಬ ಪಾಸಿಟಿವ್ ಎನರ್ಜಿ ಅನ್ನೋದು ಸ್ಪ್ರೆಡ್ ಮಾಡುತ್ತೆ ಪರ್ಸೆಲ್ಲ. ಆವಾಗ ನಿಮ್ಮ ಹತ್ರ ಹಣ ಯಾವಾಗಲೂ ನಿಲ್ಲೋದಕ್ಕೆ ಅವಕಾಶ ಇರುತ್ತೆ. ಸಿಂಪಲ್, ಇಲ್ಲಿ ಏನಿಲ್ಲ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು ನೀವು ಅಷ್ಟೇ, ಒಂದೇ ಲೈನಲ್ಲಿ ಹೇಳ್ಕೊಬೇಕು. ಇದು ಸಂಪತ್ತನ್ನು ತಂದು ಕೊಡುವ ಒಂದು ಮಸಾಲೆ ಪದಾರ್ಥ ಅಂತ ಹೇಳ್ಕೊಂಡು ಲವಂಗಗೂ ಥ್ಯಾಂಕ್ಸ್ ಹೇಳಿ, ಯೂನಿವರ್ಸ್ಗೂ ಥ್ಯಾಂಕ್ಸ್ ಹೇಳಿ, ಫಸ್ಟ್ ಆಫ್ ಆಲ್ ಕ್ಲೋಸ್ ಮಾಡಿ ಹೇಳೋದ್ನಲ್ಲ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಈ ಥರ ಕ್ಲೋಸ್ ಮಾಡಿ ನಿಮ್ಮ ಸಂಕಲ್ಪ ಹೇಳ್ಕೊಬೇಕು 7 ಟೈಮ್ಸ್. ಮತ್ತೆ ಓಪನ್ ಮಾಡಿಬಿಟ್ಟು ಬರ್ತಿದೆ ನನಗೆ, ಥ್ಯಾಂಕ್ಸ್ ಹೇಳ್ಕೊಳ್ಳಿ, ಸಮೃದ್ಧಿ ಆಗ್ತಿದೆ ಅಂತ ಹೇಳ್ಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಈ ರೀತಿ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನಿಮ್ಮಲ್ಲಿರೋ ಒಂದು ಚಿಕ್ಕ ಚಿಕ್ಕ ಇಂಗ್ರೀಡಿಯೆಂಟ್ಸಿಂದ ಸಹ ನಾವು ವೆಲ್ತ್, ಮನಿನ ಅಟ್ರಾಕ್ಟ್ ಮಾಡಬಹುದು ಈಸಿಯಾಗಿ, ಖರ್ಚಿಲ್ಲದೆ. ₹1 ಕೂಡ ಖರ್ಚಿರಲ್ಲ, ಎಲ್ಲರ ಮನೆಯಲ್ಲಿ ಲವಂಗ ಅನ್ನೋದು ಇದ್ದೇ ಇರ್ತದೆ. ಸೊ ಹಾಗಾಗಿ ಇದರಿಂದ ಮಾಡಿ ನೋಡಿ, ಯಾವತ್ತು ಬೇಕಿದ್ರೂ ಮಾಡ್ಬೋದು. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಈ ದಿನ ಅಂತ ಇಲ್ಲ, ಯಾವತ್ತು ಬೇಕಿದ್ರೂ ಮಾಡಬಹುದು. ನೀವು 7 ಡೇಸ್ ಅಂತೂ ಕಂಪಲ್ಸರಿ ಮಾಡಬೇಕು. ಫಸ್ಟ್ ಡೇ ಈ ರೀತಿ ಮಾಡಿ ಪರ್ಸಲ್ಲಿ ಇಟ್ಟುಬಿಡಿ, ಮತ್ತು 7 ಡೇಸ್ ಅಫಿರ್ಮೇಷನ್ ಅಂತೂ ಹೇಳ್ಕೊತಾ ಇರಿ. ಲವಂಗನ ನೆನೆಸ್ಕೊಂಡು ಅದರದ್ದು ಒಂದು ಸೆಂಟೆನ್ಸ್ ನಾವು ಫಾರ್ಮ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನೇ ರಿಪೀಟ್ ಮಾಡಬೇಕು 7 ಟೈಮ್ಸು, 7 ಡೇಸು ಅದನ್ನೇ ರಿಪೀಟ್ ಮಾಡಿ ಹೇಳ್ಕೊಬೇಕು. ಅವಾಗೆ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡೋದಕ್ಕೆ ಅವಕಾಶ ಇರುತ್ತೆ. ಇದು ಒಳ್ಳೆ ಇಂಗ್ರೀಡಿಯೆಂಟ್ ಅಂತ ಹೇಳಬಹುದು. ಹಣವನ್ನು ಅಟ್ರಾಕ್ಟ್ ಮಾಡೋದಕ್ಕೆ, ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡೋದಕ್ಕೆ, ನಿದ್ದೆ ಬಾರದೇ ಇರೋವಂಥವ್ರು ನಿದ್ದೆ ಬರೋದಕ್ಕೆ, ಒಳ್ಳೆ ಲಕ್ಷ್ಮಿ ಎಲ್ಲಿಂದ ಬೇಕಿದ್ರೂ ಹುಡ್ಕೊಂಡು ಬರ್ತಾರೆ ಈ ಲವಂಗ ಎಲ್ಲಿದ್ರೆ ಅಲ್ಲಿ. ಸೊ ಇದರಿಂದ ಸುಮಾರು ರೆಮಿಡೀಸ್ ಹೇಳಿದ್ದೀನಿ ನಾನು. ಲವಂಗನ ಉಪಯೋಗಿಸ್ಕೊಂಡು ಸಾಲ್ಟಿಂದ, ಕರ್ಪೂರದಿಂದ ಬೇರೆ ಬೇರೆ ರೀತಿಯಾಗಿ ಹೇಳಿದ್ದೀನಿ. ಬಟ್ ಇದು ಬರೀ ಲವಂಗದ್ದೇ. ಸೊ ನಿಮಗೆ ಬೇರೆ ಇಂಗ್ರೀಡಿಯೆಂಟ್ಸು ಇಲ್ಲ, ಇಲ್ಲಿ ಹೆಚ್ಚು ಇಂಗ್ರೀಡಿಯೆಂಟ್ಸು ಇಲ್ಲ, ಕನ್ಫ್ಯೂಷನು ಇಲ್ಲ. ಕ್ಲಾರಿಟಿಯಾಗಿ ಒಂದೇ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಿಕೊಂಡು ಅಫಿರ್ಮೇಷನ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಇದನ್ನು ತೆಗೆದು ನಿಮ್ಮ ಒಂದು ಪರ್ಸಲ್ಲಿ ಇಟ್ಕೊಳ್ಳಿ. Thank you for watching.